ಅಬಕಾರಿ ಇಲಾಖೆಯ ಲಂಚಾವತಾರದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ನಂತರ ಸದನದ ಒಳಗೂ ಕೂಡ ವಿಪಕ್ಷಗಳು ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡವು. ಆ ಮೂಲಕ ಅಬಕಾರಿ ಇಲಾಖೆಯ ಮಾನ್ಯ ಸಚಿವರು ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ಆದ್ರೆ ಆರ್ ವಿ ತಿಮ್ಮಾಪುರ್ ಮಾತ್ರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾನವನಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಲೂಟಿ ಅಬಕಾರಿ ಇಲಾಖೆಯಲ್ಲಿ ಲೂಟಿ ವಜಾ ಮಾಡಿ ತಿಮ್ಮಾಪುರನನ್ನ ವಜಾ ಮಾಡಿ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು. ಇಡೀ ಸದನ ರಣಾಂಗಣವಾಗಿತ್ತು. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲಿ ಘೋಷಣೆಗಳು ಮೊಳಗಿದ್ವು. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದ ದೋಸ್ತಿ. ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ. ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ವಿರುದ್ಧ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಕೂಡ ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲಿದ್ದಾರೆ. ಒಂದ್ ವೇಳೆ ತಿಮ್ಮಾಪುರ ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ ನಡೆಸೋಕು ಪ್ಲಾನ್ ಮಾಡಿದ್ದಾರೆ. ತಿಮ್ಮಾಪುರ ತಲೆದಂಡ ತಪ್ಪಿಸಲು ರಣತಂತ್ರ. ಒಂದು ಕಡೆ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ರೆ ಮತ್ತೊಂದು ಕಡೆ ತಿಮ್ಮಾಪುರ ತಲೆದಂಡ ತಪ್ಪಿಸೋಕೆ ಸರ್ಕಾರ ರಣತಂತ್ರ ರೂಪಿಸಿದೆ. ಸದ್ಯಕ್ಕೆ ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರಕ್ಕೆ ಸಾಕ್ಷಿ ಅಂತ ಇರೋದು ಆಡಿಯೋ ಒಂದೇ. ಸಚಿವರಿಗೆ ಹಣ ಕೊಡಬೇಕು ಅಂತ ಹೇಳಿರೋ ಆಡಿಯೋನೇ ಫೇಕ್ ಅಂತ ಪ್ರೂವ್ ಮಾಡೋಕೆ ಸರ್ಕಾರ ತಯಾರಿ ಆರಂಭಿಸಿದೆ. ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದು ಫೇಕ್ ಅಂತ ಪ್ರೂವ್ ಆದ್ರೆ ತಲೆದಂಡ ಕಂಟಕದಿಂದ ತಿಮ್ಮಾಪುರ ಬಚಾವಾದಂತೆ ಲೆಕ್ಕ. ನಾನಂತೂ ರಾಜೀನಾಮೆ ಕೊಡಲ್ಲ ಆರೋಪದಲ್ಲಿ ಕೇವಲ ನಿಮ್ಮೆಸ್ ಆಗಿರೋ ಪರವಾಗಿಲ್ಲ, ಇಡೀ ಕ್ಯಾಬಿನೆಟ್ಗೆ ಎಲ್ಲೋ ಒಂದ್ ಕಡೆ ಕಪ್ಪು ಮಸಿನ ಬಳಿದ್ರು ತಿಮ್ಮಾಪುರ ಅಂತಕ್ಕಂಥದ್ದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳನ್ನ ಕ್ಯಾಬಿನೆಟ್ಗೆ ಸರ್ಕಾರಕ್ಕೆ ತಿಮ್ಮಾಪುರ್ಗೆ ಕೆಟ್ಟಿಸ್ತಾರ ನೋಡ್ತಾರೆ. ಅದು ಸುಳ್ಳು ಸುದ್ದಿಗಳಿಗೆಲ್ಲ ಉತ್ತರ ಇಲ್ಲ. ನಾವೊಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಅಂದ್ರೆ ನಮ್ದೊಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಈ ರೀತಿಯ ಒಂದಷ್ಟು ಆಗ್ತಾ ಇದೆ ಭ್ರಷ್ಟಾಚಾರ. ಲೋಕಾಯುಕ್ತವರು ಎಲ್ಲ ಕಡೆ ರೇಡ್ ಮಾಡ್ತಿರ್ತಾರೆ, ಕೆಲವು ಕಡೆ ಸಿಕ್ಕಿರ್ತಾರೆ. ನಮ್ಮ ಇಲಾಖೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅಧಿಕಾರಿಗಳು ತಕ್ಕ ಶಿಕ್ಷೆ ಆಗತ್ತೆ. ಈಗ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀರಿ ಸರ್? ಮಾಡ್ಲಿ, ಮಾತಾಡ್ತೀನಿ ಬಿಡಿ. ರಾಜೀನಾಮೆ ಆಗ್ರಹ ಮಾಡ್ತಿದ್ರೆ ಕೊನೆಯಲ್ಲಿ ಏನಿಲ್ಲ, ನಡಿ ರಾಜೀನಾಮೆ ಕೊಡಿ. ಶತಾಯಗತಾಯ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಿವೆ. ಆದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ತಿಮ್ಮಾಪುರ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಜಟಾಪಟಿಯಲ್ಲಿ ಗೆಲ್ಲೋದ್ಯಾರು ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯ ಲಂಚಾವತಾರದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ನಂತರ ಸದನದ ಒಳಗೂ ಕೂಡ ವಿಪಕ್ಷಗಳು ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡವು. ಆ ಮೂಲಕ ಅಬಕಾರಿ ಇಲಾಖೆಯ ಮಾನ್ಯ ಸಚಿವರು ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ಆದ್ರೆ ಆರ್ ವಿ ತಿಮ್ಮಾಪುರ್ ಮಾತ್ರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾನವನಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಲೂಟಿ ಅಬಕಾರಿ ಇಲಾಖೆಯಲ್ಲಿ ಲೂಟಿ ವಜಾ ಮಾಡಿ ತಿಮ್ಮಾಪುರನನ್ನ ವಜಾ ಮಾಡಿ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು. ಇಡೀ ಸದನ ರಣಾಂಗಣವಾಗಿತ್ತು. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲಿ ಘೋಷಣೆಗಳು ಮೊಳಗಿದ್ವು. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದ ದೋಸ್ತಿ. ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ. ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ವಿರುದ್ಧ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಕೂಡ ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲಿದ್ದಾರೆ. ಒಂದ್ ವೇಳೆ ತಿಮ್ಮಾಪುರ ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ ನಡೆಸೋಕು ಪ್ಲಾನ್ ಮಾಡಿದ್ದಾರೆ. ತಿಮ್ಮಾಪುರ ತಲೆದಂಡ ತಪ್ಪಿಸಲು ರಣತಂತ್ರ. ಒಂದು ಕಡೆ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ರೆ ಮತ್ತೊಂದು ಕಡೆ ತಿಮ್ಮಾಪುರ ತಲೆದಂಡ ತಪ್ಪಿಸೋಕೆ ಸರ್ಕಾರ ರಣತಂತ್ರ ರೂಪಿಸಿದೆ. ಸದ್ಯಕ್ಕೆ ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರಕ್ಕೆ ಸಾಕ್ಷಿ ಅಂತ ಇರೋದು ಆಡಿಯೋ ಒಂದೇ. ಸಚಿವರಿಗೆ ಹಣ ಕೊಡಬೇಕು ಅಂತ ಹೇಳಿರೋ ಆಡಿಯೋನೇ ಫೇಕ್ ಅಂತ ಪ್ರೂವ್ ಮಾಡೋಕೆ ಸರ್ಕಾರ ತಯಾರಿ ಆರಂಭಿಸಿದೆ. ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದು ಫೇಕ್ ಅಂತ ಪ್ರೂವ್ ಆದ್ರೆ ತಲೆದಂಡ ಕಂಟಕದಿಂದ ತಿಮ್ಮಾಪುರ ಬಚಾವಾದಂತೆ ಲೆಕ್ಕ.
ನಾನಂತೂ ರಾಜೀನಾಮೆ ಕೊಡಲ್ಲ ಆರೋಪದಲ್ಲಿ ಕೇವಲ ನಿಮ್ಮ ಹೆಸರು ಪರವಾಗಿಲ್ಲ, ಇಡೀ ಕ್ಯಾಬಿನೆಟ್ಗೆ ಎಲ್ಲೋ ಒಂದ್ ಕಡೆ ಕಪ್ಪು ಮಸಿನ ಬಳಿದ್ರು ತಿಮ್ಮಾಪುರ ಅಂತಕ್ಕಂಥದ್ದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳನ್ನ ಕ್ಯಾಬಿನೆಟ್ಗೆ, ಸರ್ಕಾರಕ್ಕೆ, ತಿಮ್ಮಾಪುರ್ಗೆ ಕೆಟ್ಟಿಸ ನೋಡ್ತಾರೆ. ಅದು ಸುಳ್ಳು ಸುದ್ದಿಗಳಿಗೆಲ್ಲ ಉತ್ತರ ಇಲ್ಲ. ನಾವೊಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಅಂದ್ರೆ ನಮ್ದೊಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಈ ರೀತಿಯ ಒಂದಷ್ಟು ಆಗ್ತಾ ಇದೆ ಭ್ರಷ್ಟಾಚಾರ. ಲೋಕಾಯುಕ್ತವರು ಎಲ್ಲ ಕಡೆ ರೇಡ್ ಮಾಡ್ತಿರ್ತಾರೆ, ಕೆಲವು ಕಡೆ ಸಿಕ್ಕಿರ್ತಾರೆ. ನಮ್ಮ ಇಲಾಖೆಯಲ್ಲೇನು ಸಿಕ್ಕಾಕೊಂಡಿದ್ದಾರೆ. ಅಂತ ಅಧಿಕಾರಿಗಳು ತಕ್ಕ ಶಿಕ್ಷೆ ಆಗತ್ತೆ. ಹೇಳಮ್ಮನಿಂದ ಸರ್, ಈಗ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀರಿ ಸರ್? ಮಾಡಿ ಮಾತಾಡ್ತೀನಿ ಬಿಡಿ. ರಾಜೀನಾಮೆ ಆಗ್ರಹ ಮಾಡ್ತಿದ್ರೆ ಕೊನೆಯದಾಗ ಏನ್ ಹೇಳ್ತೀರಿ? ಏನಿಲ್ಲ, ನಡಿ ರಾಜೀನಾಮೆ ಕೊಡಿ. ಶತಾಯಗತಾಯ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಿವೆ. ಆದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ತಿಮ್ಮಾಪುರ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಜಟಾಪಟಿಯಲ್ಲಿ ಗೆಲ್ಲೋದ್ಯಾರು ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯ ಲಂಚಾವತಾರದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ನಂತರ ಸದನದ ಒಳಗೂ ಕೂಡ ವಿಪಕ್ಷಗಳು ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡವು. ಆ ಮೂಲಕ ಅಬಕಾರಿ ಇಲಾಖೆಯ ಮಾನ್ಯ ಸಚಿವರು ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ಆದ್ರೆ ಆರ್ ವಿ ತಿಮ್ಮಾಪುರ್ ಮಾತ್ರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾನವನಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಲೂಟಿ ಅಬಕಾರಿ ಇಲಾಖೆಯಲ್ಲಿ ಲೂಟಿ ವಜಾ ಮಾಡಿ ತಿಮ್ಮಾಪುರನನ್ನ ವಜಾ ಮಾಡಿ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಇಡೀ ಸದನ ರಣಾಂಗಣವಾಗಿತ್ತು. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲಿ ಘೋಷಣೆಗಳು ಮೊಳಗಿದ್ವು. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದ ದೋಸ್ತಿ. ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ. ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ವಿರುದ್ಧ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಕೂಡ ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲಿದ್ದಾರೆ. ಒಂದ್ ವೇಳೆ ತಿಮ್ಮಾಪುರ ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ ನಡೆಸೋಕು ಪ್ಲಾನ್ ಮಾಡಿದ್ದಾರೆ. ತಿಮ್ಮಾಪುರ ತಲೆದಂಡ ತಪ್ಪಿಸಲು ರಣತಂತ್ರ. ಒಂದು ಕಡೆ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ರೆ, ಮತ್ತೊಂದು ಕಡೆ ತಿಮ್ಮಾಪುರ ತಲೆದಂಡ ತಪ್ಪಿಸೋಕೆ ಸರ್ಕಾರ ರಣತಂತ್ರ ರೂಪಿಸಿದೆ. ಸದ್ಯಕ್ಕೆ ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರಕ್ಕೆ ಸಾಕ್ಷಿ ಅಂತ ಇರೋದು ಆಡಿಯೋ ಒಂದೇ. ಸಚಿವರಿಗೆ ಹಣ ಕೊಡಬೇಕು ಅಂತ ಹೇಳಿರೋ ಆಡಿಯೋನೇ ಫೇಕ್ ಅಂತ ಪ್ರೂವ್ ಮಾಡೋಕೆ ಸರ್ಕಾರ ತಯಾರಿ ಆರಂಭಿಸಿದೆ. ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದು ಫೇಕ್ ಅಂತ ಪ್ರೂವ್ ಆದ್ರೆ ತಲೆದಂಡ ಕಂಟಕದಿಂದ ತಿಮ್ಮಾಪುರ ಬಚಾವಾದಂತೆ ಲೆಕ್ಕ. ನಾನಂತೂ ರಾಜೀನಾಮೆ ಕೊಡಲ್ಲ ಆರೋಪದಲ್ಲಿ ಕೇವಲ ನಿಮ್ಮ ಹೆಸರು ಪರವಾಗಿಲ್ಲ, ಇಡೀ ಕ್ಯಾಬಿನೆಟ್ಗೆ ಎಲ್ಲೋ ಒಂದ್ ಕಡೆ ಕಪ್ಪು ಮಸಿನ ಬಳಿದ್ರು ತಿಮ್ಮಾಪುರ ಅಂತಕ್ಕಂಥದ್ದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳನ್ನ ಕ್ಯಾಬಿನೆಟ್ಗೆ, ಸರ್ಕಾರಕ್ಕೆ, ತಿಮ್ಮಾಪುರ್ಗೆ ಕೆಟ್ಟಿಸ ನೋಡ್ತಾರೆ. ಅದು ಸುಳ್ಳು ಸುದ್ದಿಗಳಿಗೆಲ್ಲ ಉತ್ತರ ಇಲ್ಲ. ನಾವೊಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಅಂದ್ರೆ ನಮ್ದೊಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಈ ರೀತಿಯ ಒಂದಷ್ಟು ಆಗ್ತಾ ಇದೆ ಭ್ರಷ್ಟಾಚಾರ. ಲೋಕಾಯುಕ್ತವರು ಎಲ್ಲ ಕಡೆ ರೇಡ್ ಮಾಡ್ತಿರ್ತಾರೆ, ಕೆಲವು ಕಡೆ ಸಿಕ್ಕಿರ್ತಾರೆ. ನಮ್ಮ ಇಲಾಖೆಯಲ್ಲೇನು ಸಿಕ್ಕಾಕೊಂಡಿದ್ದಾರೆ. ಅಂತ ಅಧಿಕಾರಿಗಳು ತಕ್ಕ ಶಿಕ್ಷೆ ಆಗತ್ತೆ. ಹೇಳಮ್ಮನಿಂದ ಸರ್, ಈಗ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀರಿ ಸರ್? ಮಾಡಿ ಮಾತಾಡ್ತೀನಿ ಬಿಡಿ. ರಾಜೀನಾಮೆ ಆಗ್ರಹ ಮಾಡ್ತಿದ್ರೆ ಕೊನೆಯದಾಗ ಏನ್ ಹೇಳ್ತೀರಿ? ಏನಿಲ್ಲ, ನಡಿ ರಾಜೀನಾಮೆ ಕೊಡಿ. ಶತಾಯಗತಾಯ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಿವೆ. ಆದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ತಿಮ್ಮಾಪುರ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಜಟಾಪಟಿಯಲ್ಲಿ ಗೆಲ್ಲೋದ್ಯಾರು ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.